ಈ ಒಂದು ಜೋಡಿಯ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಅವರು ಮೊದಲು ಮಾಡಿದ ಸಿನಿಮಾದ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡ್ರೆ 1986ಇಂದ 2026ಗೆ ಆ 5 ಹಾಡುಗಳು ಕೂಡ ಹಿಟ್ ಆಗ್ತಾ ಇತ್ತು. ಅಂತಹ ಒಂದು ಕಾಲ ಇತ್ತು. ಅದಕ್ಕೆ ಕಾರಣ ಹಂಸಲೇಖ ಅವರು. ಇಬ್ಬರು ಬೇರೆ ಆಗೋದಕ್ಕೆ ಕಾರಣ ಏನಿತ್ತು ಅಂತಂದರೆ ಏನೂ ಇಲ್ಲ ಅಂತ ರವಿಚಂದ್ರನ್ ಅವರು ಕೂಡ ಹೇಳ್ತಾರೆ. 87ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಹೆಸರು ಪ್ರೇಮಲೋಕ. 34 ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ. 200+ ಹಾಡುಗಳು ಅಂತ ಹೇಳ್ಬೋದು. ಆದರೆ ಇಬ್ಬರೂ ಕೂಡ ಜಗಳ ಆಡದೆ ಬೇರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಅನೇಕ ಬಾರಿ ಇಬ್ಬರೂ ಕೂಡ ಹೇಳ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ತಮ್ಮದೇ ಆದಂತಹ ಆ ಒಂದು ಛಾಪನ್ನು ಮೂಡಿಸಲಿಕ್ಕೆ ಬಹುಶಃ ಸಾಧ್ಯ ಆಗಲಿಲ್ಲ. ಹಂಸಲೇಖ ಅವರು ಸಂಗೀತ ನೀಡಿದಂತಹ ಯಶಸ್ವಿ ಹಾಡು ಯಾವುದು ಅಂತ ನೋಡಿದ್ರೆ ನಾವು ಮತ್ತೆ 25 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗುತ್ತೆ. ಆ ಹಾಡುಗಳನ್ನು ಇವತ್ತಿಗೂ ಕೂಡ ಇಬ್ಬರು ಬೇರಾದ ನಂತರ ರವಿಚಂದ್ರನ್ ಅವ್ರಿಗೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ಇವತ್ತಿನ ವಿಷಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತು ನಾದಬ್ರಹ್ಮ ಹಂಸಲೇಖ. ಇದೇನಪ್ಪ ದಿಢೀರನೇ ಈ ಕಾಂಬಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ಬೋದು. ಯಾಕಂದರೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಸಿನಿಮಾ ಬಂದು ಸರಿಸುಮಾರು 25 ವರ್ಷಗಳಾಯಿತು. ಈ ಮಧ್ಯದಲ್ಲಿ ಒಂದು ಸಿನಿಮಾಗೆ ಮಾಡಿದರೂ ಕೂಡ ಅದು ಬೇರೆ ಬೇರೆ ಕಾರಣಕ್ಕೆ. ಆದರೂ ಕೂಡ ಈ ಒಂದು ಜೋಡಿಯ ಬಗ್ಗೆ ಆಗಾಗ ಚರ್ಚೆ ಆಗ್ತಾನೆ ಇರುತ್ತೆ. ಆ ಚರ್ಚೆಯನ್ನು ಮೀರಿದಂತಹ ಒಂದು ವಿಷಯ ಈಗ ಬಂದಿದೆ. ಅದೇನೆಂದರೆ ಇವರಿಬ್ಬರು ಒಟ್ಟಿಗೆ ಸಿನಿಮಾ ಮಾಡಿ ಸರಿಸುಮಾರು 40 ವರ್ಷ ಆಯಿತು. ಅಂದರೆ 4 ದಶಕಗಳ ಸಿನಿ ಪಯಣ ಇವರಿಬ್ಬರ ಜುಗಲ್ಬಂದಿಯಲ್ಲಿ. ಸಿನಿಮಾ ಮಾಡದೇ ಇದ್ದರೂ ಕೂಡ ಅವರು ಮೊದಲು ಮಾಡಿದ ಸಿನಿಮಾದ ಲೆಕ್ಕಾಚಾರದಲ್ಲಿ ತೆಗೆದುಕೊಂಡ್ರೆ 1986ಇಂದ 2026ಗೆ 40 ವರ್ಷ ಆಯಿತು. ಸೊ ಇದನ್ನು ಸಂಭ್ರಮಿಸೋದಕ್ಕೆ ಇಡೀ ಚಿತ್ರರಂಗ ಸಜ್ಜಾಗ್ತಾ ಇದೆ. ಈ ಕುರಿತು ಒಂದು ಸುದ್ದಿಗೋಷ್ಠಿ ಕೂಡ ನಡೆದಿತ್ತು. ನಟ ರವಿಚಂದ್ರನ್ ಅವರು ಮತ್ತು ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಗಳ ಬಗ್ಗೆ ಮಾತಾಡಿದರು. ಸಂಪೂರ್ಣವಾಗಿ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೀತಾ ಇದೆ. ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಂತಹ ಯಶಸ್ವಿ ಹಾಡುಗಳನ್ನು ರೀಕ್ರಿಯೇಟ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ಆ ಕಾರ್ಯಕ್ರಮದ ಹೆಸರು ಕ್ರೇಜಿ ಬ್ರಹ್ಮ ಅನ್ನುವಂಥದ್ದು. ನಮಗೆಲ್ಲ ಗೊತ್ತು, ಕ್ರೇಜಿ ಸ್ಟಾರ್ ಅಂದರೆ ರವಿಚಂದ್ರನ್, ನಾದಬ್ರಹ್ಮ ಅಂದರೆ ಹಂಸಲೇಖ. ಸೊ ಇಬ್ಬರ ಆ ಒಂದು ಉಪನಾಮ ಏನಿದೆ ಅದನ್ನು ತೆಗೆದುಕೊಂಡು ಟೈಟಲ್ನ ಇಟ್ಟಿದ್ದಾರೆ ಕ್ರೇಜಿ ಬ್ರಹ್ಮ ಅನ್ನುವಂಥದ್ದು. ಇದು ಸದ್ಯಕ್ಕೆ ಕಾರ್ಯಕ್ರಮದ ಒಂದು ಸಣ್ಣ ಮಾಹಿತಿ. ಇದರ ಆಚೆಗೆ ರವಿಚಂದ್ರನ್ ಮತ್ತು ಹಂಸಲೇಖ ಅವರ ಕಾಂಬಿನೇಷನ್ ಬಗ್ಗೆ ನಾವು ಮಾತಾಡಲೇಬೇಕಾಗತ್ತೆ. ಸೊ ಅವರಿಬ್ಬರ ಹೆಸರನ್ನು ಹೇಳಿದಾಗ ಬಹುಶಃ ಕನ್ನಡ ಸಿನಿಮಾ ಸಂಗೀತ ಪ್ರೇಮಿಗಳ ಕಿವಿ ಮನಸ್ಸು ಹರಳದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಂತಹ ಅದ್ಭುತ ರೊಮ್ಯಾಂಟಿಕ್ ಹಾಡುಗಳನ್ನು ಕೊಟ್ಟಂತಹ ಕನ್ನಡದ, ಬರೀ ಕನ್ನಡ ಅಷ್ಟೇ ಅಲ್ಲ, ಬಹುಶಃ ಭಾರತೀಯ ಚಿತ್ರರಂಗದ ಅತ್ಯಂತ ಯಶಸ್ವಿ ಕಾಂಬಿನೇಷನ್ ಅಂತ ನಾನು ಹೇಳ್ತೀನಿ. ನಮ್ಮ ಶಾಲಾ ದಿನಗಳಲ್ಲಿ ಇವರಿಬ್ಬರ ಕಾಂಬಿನೇಷನ್ನಲ್ಲಿ ಬಂದಂಥ ಹಾಡುಗಳನ್ನು ನಾವೆಲ್ಲ ರೇಡಿಯೋಗಳಲ್ಲಿ, ಚಿತ್ರಮಂಜರಿಯಲ್ಲಿ ಕೇಳಿಕೊಂಡು ಬೆಳೆದಂಥವರು. ಪ್ರತಿ ಸಿನಿಮಾದಲ್ಲೂ ಕೂಡ 5 ಹಾಡುಗಳನ್ನು ಮಾಡಿದರೆ ರವಿಚಂದ್ರನ್ ಅವರಿಗೆ ಆ 5 ಹಾಡುಗಳು ಕೂಡ ಹಿಟ್ ಆಗ್ತಾಯಿತ್ತು. ಅಂತಹ ಒಂದು ಕಾಲ ಇತ್ತು. ಅದಕ್ಕೆ ಕಾರಣ ಹಂಸಲೇಖ ಅವರು. ಆ ಜುಗಲ್ಬಂದಿಯೇ ಹಾಗಿತ್ತು. ನಮಗೆಲ್ಲ ಅನಿಸುತ್ತೆ, ಇಷ್ಟು ಯಶಸ್ವಿ ಹಾಡುಗಳನ್ನು ಕೊಟ್ಟಂತಹ ಜೋಡಿ ದಿಢೀರನೇ ಈ ರೀತಿ ಬೇರೆ ಆಗಿದ್ದು ಯಾಕೆ ಅಂತ ಅವರಿಬ್ಬರ ಸಿನಿಮಾ ಹಾಡುಗಳನ್ನು ಇಷ್ಟಪಟ್ಟು ಕೇಳುವಂತಹ, ಸಿನಿಮಾ ನೋಡುವಂತಹ ಪ್ರತಿಯೊಬ್ಬರ ಪ್ರಶ್ನೆ ಕೂಡ ಆಗಿತ್ತು. ಈ ಪ್ರಶ್ನೆಯನ್ನು ನಾವು ಅವ್ರಿಗೇನಾದರೂ ಕೇಳಿದರೆ ಅದೇ ಪ್ರಶ್ನೆಯನ್ನು ಮತ್ತೆ ಅವರು ನಮಗೆ ಪಾಸ್ ಮಾಡ್ತಾಯಿದ್ರು. ಯಾಕಂತ ಹೇಳಿದರೆ ಇಬ್ಬರು ಬೇರೆ ಆಗೋದಕ್ಕೆ ಕಾರಣ ಏನಿತ್ತು ಅಂತಂದರೆ ಏನೂ ಇಲ್ಲ ಅಂತ ರವಿಚಂದ್ರನ್ ಅವರು ಕೂಡ ಹೇಳ್ತಾರೆ, ಹಂಸಲೇಖ ಅವರು ಕೂಡ ಹೇಳ್ತಾರೆ. ಅವರಿಬ್ಬರು ಸಿನಿಮಾ ಮಾಡದೇ ಇದ್ದರೂ ಕೂಡ ಅವರಿಬ್ಬರ ನಡುವೆ ಇವತ್ತಿಗೂ ಕೂಡ ಅದೇ ಸ್ನೇಹ, ಅದೇ ಬಾಂಧವ್ಯ, ಅದೇ ಒಡನಾಟ ಇದೆ. ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಈ ರೀತಿ ಆಗತ್ತೆ ಅನ್ನುವಂತಹ ಪ್ರಶ್ನೆ ನಮ್ಮನ್ನು ಆಗಾಗ ಕಾಡ್ತಾನೆ ಇರುತ್ತೆ. ಯಾಕಂದರೆ ಬೇರೆ ಭಾಷೆಗಳಲ್ಲಿ ಯಶಸ್ವಿ ಕಾಂಬಿನೇಷನ್ ಅಂದಾಗ ಕೊನೆಯ ಹಂತದವರೆಗೂ ಆ ಜುಗಲ್ಬಂದಿ ಮುಂದುವರೆದಿದ್ದಿದೆ. ಈಗ ಫಾರ್ ಎಕ್ಸಾಂಪಲ್ AR ರೆಹಮಾನ್ ಮತ್ತು ಮಣಿರತ್ನಂ ಅವರ ಕಾಂಬಿನೇಷನ್ ನೋಡಿದ್ರೆ ಇವತ್ತಿಗೂ ಕೂಡ ಆ ಜುಗಲ್ಬಂದಿಯಲ್ಲಿ ಸಿನಿಮಾಗಳು ಬರ್ತಾ ಇದೆ. ಆ ಥರ ಅನೇಕ ಎಕ್ಸಾಂಪಲ್ಗಳನ್ನು ಕೊಡ್ಬೋದು. ಆದರೆ ಕನ್ನಡದಲ್ಲಿ ಇಷ್ಟೊಂದು ಯಶಸ್ವಿ ಗೀತೆಗಳನ್ನು ಕೊಟ್ಟಂತಹ ರವಿಚಂದ್ರನ್ ಮತ್ತು ಹಂಸಲೇಖ ಅವರು ದಿಢೀರ್ನೇ ಕಾರಣವೇ ಇಲ್ಲದೆ ಬೇರೆ ಆಗಿದ್ದಿದೆಯಲ್ಲ, ಇದು ನಿಜಕ್ಕೂ ವಿಪರ್ಯಾಸ ಅಂತಲೇ ನಾವು ಬಣ್ಣಿಸಬೇಕಾಗತ್ತೆ. 1986
ನಟ ರವಿಚಂದ್ರನ್, ನಿರ್ದೇಶಕ ರವಿಚಂದ್ರನ್ ಮತ್ತು ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಒಟ್ಟಿಗೆ ಕೆಲಸ ಮಾಡಿದ ಮೊದಲ ವರ್ಷ 87ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾದ ಹೆಸರು ಪ್ರೇಮಲೋಕ. ಅವತ್ತಿಗೆ ಬಹಳ ದೊಡ್ಡ ಯಶಸ್ಸನ್ನು ಗಳಿಸಿದಂತಹ ಒಂದು ಸಿನಿಮಾ. ಅವತ್ತಿಗೆ ಬಹಳ ದೊಡ್ಡ ಎಕ್ಸ್ಪೆರಿಮೆಂಟ್ ಅದು ಏನು ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ 11 ಹಾಡುಗಳನ್ನು ಅಳವಡಿಸಲಾಗಿತ್ತು. 11ಕ್ಕೆ 11 ಹಾಡುಗಳು ಕೂಡ ಹಿಟ್ ಆಗಿತ್ತು. ನೋಡಿ, ಇಂತಹ ಒಂದು ಎಕ್ಸ್ಪೆರಿಮೆಂಟನ್ನು ಅವತ್ತಿನ ಕಾಲಕ್ಕೆ ಈ ಒಂದು ಜೋಡಿ ಮಾಡಿತ್ತು. ಅದಾದ ನಂತರ ಸರಿಸುಮಾರು 2000ನೇ ಇಸವಿಯವರೆಗೂ 13 ವರ್ಷಗಳ ಕಾಲ ಈ ಜೋಡಿ 34 ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾರೆ. ಒಂದು 200 ಹಾಡುಗಳಿಗೆ ರವಿಚಂದ್ರನ್ ಅವರು ನಿರ್ದೇಶಕರಾಗಿ ಅಥವಾ ಕೆಲವು ಸಿನಿಮಾಗಳಲ್ಲಿ ನಾಯಕರಾಗಿ ನಟಿಸಿದಂತಹ ಸಿನಿಮಾಗಳಲ್ಲಿ ಹಂಸಲೇಖ ಅವರು ಒಟ್ಟು ಸಿನಿಮಾಗೆ ಸಂಗೀತ ನೀಡಿದಂತಹ ಹಾಡುಗಳನ್ನು ಲೆಕ್ಕ ಹಾಕಿದ್ರೆ 200+ ಹಾಡುಗಳು ಅಂತ ಹೇಳ್ಬೋದು. ನೀವು ಯಾವುದೇ ಹಾಡುಗಳನ್ನು ಕೇಳಿ ಇವತ್ತಿಗೂ ಕೂಡ ಹಾಡುಗಳು ತುಂಬ ಫ್ರೆಶ್ ಆಗಿ ಕಾಡುತ್ತೆ. ಇವತ್ತಿಗೂ ಕೂಡ ಇಂತಹ ಮತ್ತೊಂದು ಹಾಡನ್ನು ಬಹುಶಃ ಬೇರೆಯವ್ರಿಗಷ್ಟೇ ಅಲ್ಲ, ಅದೇ ಹಂಸಲೇಖ ಮತ್ತು ರವಿಚಂದ್ರನ್ ಅವ್ರಿಗೂ ಕೂಡ ಮತ್ತೆ ಮರುಸೃಷ್ಟಿ ಅಥವಾ ರೀಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ರವಿಚಂದ್ರನ್ ಅವ್ರಿಗೆ ಪ್ರಶ್ನೆ ಎದುರಾಗುತ್ತೆ, ಯಾಕೆ ಹಂಸಲೇಖ ಅವರು ನಿಮ್ಮ ಸಿನಿಮಾಗೆ ಸಂಗೀತ ನೀಡೋದನ್ನು ನಿಲ್ಲಿಸಿದ್ರು ಅಂತ. ಪ್ರೀತ್ಸೋ ತಪ್ಪ ಸಿನಿಮಾ ಆದ ನಂತರ ಈ ಜೋಡಿ ಬೇರೆ ಆಗ್ತಾರೆ. ಆ ಮಧ್ಯದಲ್ಲಿ 4 ವರ್ಷಗಳ ನಂತರ ಒಂದಾಗುಣ ಬಾ ಅನ್ನುವಂತಹ ಸಿನಿಮಾಗೆ ಹಂಸಲೇಖ ಅವರು ಸಂಗೀತ ನೀಡಿದ್ದು ಬಿಟ್ಟರೆ, ಅಲ್ಲಿಂದ ಇಲ್ಲಿಯವರೆಗೂ 25 ವರ್ಷಗಳಲ್ಲಿ ಇವರಿಬ್ಬರ ಜುಗಲ್ಬಂದಿಯಲ್ಲಿ ಹಾಡುಗಳು ಬರಲಿಲ್ಲ. ಮಧ್ಯದಲ್ಲಿ 2012ರಲ್ಲಿ ನರಸಿಂಹ ಅನ್ನುವಂತಹ ಸಿನಿಮಾದಲ್ಲಿ ರವಿಚಂದ್ರನ್ ಅವರು ನಟಿಸಿದಂತಹ ಸಿನಿಮಾಗೆ ನಾದಬ್ರಹ್ಮ ಹಂಸಲೇಖ ಅವರು ಸಂಗೀತ ನೀಡ್ತಾರೆ. ಅದಕ್ಕೂ ಕೂಡ ಒಂದು ಕಾರಣ ಇತ್ತು. ಆ ಸಿನಿಮಾದ ನಿರ್ದೇಶಕರು ಮೋಹನ್ ಅವರು, ನಟ ನಿರ್ದೇಶಕ. ಅವರು ರವಿಚಂದ್ರನ್ ಅವ್ರಿಗೂ ಆಪ್ತರಾಗಿದ್ದರು, ಹಂಸಲೇಖ ಅವ್ರಿಗೂ ಕೂಡ ಆಪ್ತರಾಗಿದ್ದರು. ಹಾಗಾಗಿ ಅವರ ಒತ್ತಾಸೆಗೆ ಕಟ್ಟು ಬಿದ್ದು ಹಂಸಲೇಖ ಅವರು ಆ ಒಂದು ಸಿನಿಮಾಗೆ ಸಂಗೀತವನ್ನು ನೀಡಿದರು. ಅದನ್ನು ಹೊರತುಪಡಿಸಿದರೆ ಈ ಜುಗಲ್ಬಂದಿಯಲ್ಲಿ ಮತ್ತೆ ಹಾಡುಗಳು ಬರಲೇ ಇಲ್ಲ. ಅನೇಕ ವೇದಿಕೆಗಳಲ್ಲಿ ರವಿಚಂದ್ರನ್ ಅವರಿಗೆ ಈ ಪ್ರಶ್ನೆಯನ್ನು, ಅನೇಕ ಪ್ರೆಸ್ ಮೀಟ್ಗಳಲ್ಲೂ ಕೂಡ ಈ ಪ್ರಶ್ನೆಯನ್ನು ಅವರಿಗೆ ಕೇಳಿದ್ದಿದೆ. ಅನೇಕ ಪತ್ರಕರ್ತರು ಅವರಿಗೆ ಕೇಳಿದ್ದಿದೆ. ಪ್ರತಿ ಬಾರಿ ಈ ಪ್ರಶ್ನೆ ಬಂದಾಗಲೂ ಕೂಡ ರವಿಚಂದ್ರನ್ ಅವರು ಒಂದೇ ಉತ್ತರವನ್ನು ಕೊಡ್ತಾ ಇದ್ರು, ಕಾರಣ ಗೊತ್ತಿಲ್ಲ ಅನ್ನುವಂಥ. ಮೊನ್ನೆ ಕೂಡ ಪ್ರೆಸ್ ಮೀಟ್ ಆದಂತಹ ಸಂದರ್ಭದಲ್ಲಿ ರವಿಚಂದ್ರನ್ ಅವರಿಗೆ ಅದೇ ಪ್ರಶ್ನೆಯನ್ನು ಕೇಳಲಾಯಿತು, ಮುಂದಿನ ದಿನಗಳಲ್ಲಿ ನೀವು ಮತ್ತೆ ಸಿನಿಮಾ ಏನಾದರೂ ಮಾಡ್ತೀರಾ ಅಂತ. ಆಗ ಒಂದು ದೊಡ್ಡ ನಗುವಿನ ಮೂಲಕ ರವಿಚಂದ್ರನ್ ಅವರು ಮತ್ತೆ ಅದೇ ಉತ್ತರವನ್ನು ಕೊಟ್ಟರು, ನನಗೆ ಗೊತ್ತಿಲ್ಲ, ನಾವು ಬೇರೆ ಆಗಿದ್ದಕ್ಕೂ ಕಾರಣ ಗೊತ್ತಿಲ್ಲ, ಮುಂದೆ ಮಾಡ್ತೀವ ಅದು ಕೂಡ ಗೊತ್ತಿಲ್ಲ. ಆದರೆ ಕ್ರಿಯಾಶೀಲ ಜಗತ್ತಿನಲ್ಲಿರುವಂಥವರು ಈಗೋ, ಟ್ಯಾಲೆಂಟು, ಆ್ಯಟಿಟ್ಯೂಡು ಇಂತಹ ವಿಚಾರಗಳು ಬಂದಾಗ ಒಟ್ಟಿಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ ಅನ್ನುವಂತಹ ಒಂದು ಮಾತನ್ನು ಹೇಳಿದರು. ಇಬ್ಬರಿಗೂ ಕೂಡ ಅದಿರಬಹುದು, ಇಬ್ಬರೂ ಕೂಡ ಅದ್ಭುತ ಟ್ಯಾಲೆಂಟ್ಗಳು. ಸಹಜವಾಗಿಯೇ ಸೃಜನಶೀಲ ಕೆಲಸ ಮಾಡುವಾಗ ಸಣ್ಣ ಸಣ್ಣ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಹಾಗೇನಾದರೂ ಬಂದಿದ್ದಿರಬಹುದು. ಆದರೆ ಇಬ್ಬರೂ ಕೂಡ ಜಗಳ ಆಡದೆ ಬೇರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ಅನೇಕ ಬಾರಿ ಇಬ್ಬರೂ ಕೂಡ ಹೇಳ್ಕೊಂಡಿದ್ದಾರೆ. ಮೊನ್ನೆ ಪ್ರೆಸ್ ಮೀಟ್ ಆದಂಥ ಸಂದರ್ಭದಲ್ಲೂ ಕೂಡ ರವಿಚಂದ್ರನ್ ಅವರು ಮತ್ತೊಂದು ಮಾತನ್ನು ಹೇಳಿದರು, ನಾವಿಬ್ಬರು ದೂರ ಆಗಿದ್ದೀವಿ, ಅಂದರೆ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿಲ್ಲ, ಆದರೆ ನಾವು ವೈಯಕ್ತಿಕವಾಗಿ ದೂರ ಆಗಿಲ್ಲ, ಒಡನಾಟ ಇವತ್ತಿಗೂ ಕೂಡ ಇದೆ. ಹಂಸಲೇಖ ಅವರ ಜೊತೆಯಲ್ಲಿದ್ದಾಗಲೇ ನಾನು ಅತಿ ಹೆಚ್ಚು ನಗ್ತೀನಿ ಅನ್ನುವಂತಹ ಮಾತನ್ನು ಹೇಳಿದರು. ಇದು ಯಾವ ರೀತಿ ಅಂತಲೂ ಕೂಡ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ದೂರ ಆದರೂ ಕೂಡ ಇಬ್ಬರ ಮಧ್ಯೆ ಒಳ್ಳೆಯ ಸ್ನೇಹ ಇದೆ, ಒಡನಾಟ ಇದೆ, ಆದರೆ ಸಿನಿಮಾಗಳನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇದರಿಂದ ನಷ್ಟ ಆಗಿದ್ದು, ಲಾಸ್ ಆಗಿದ್ದು ಯಾರಿಗೆ ಅಂತ ಕೇಳಿದ್ರೆ ಅದು ಮತ್ತೆ ಕನ್ನಡ ಪ್ರೇಕ್ಷಕರಿಗೆ ಅನ್ನುವಂಥದ್ದೇ ಬರುತ್ತೆ. ರವಿಚಂದ್ರನ್ ಅವರು ಅದಾದ ನಂತರ ಸಂಗೀತ ನಿರ್ದೇಶಕರಾದರು. ತಮ್ಮ ಎಲ್ಲ ಸಿನಿಮಾಗಳಿಗೆ ತಾವೇ ಸಂಗೀತವನ್ನು ನೀಡೋದಕ್ಕೆ ಶುರು ಮಾಡಿದರು. ಬಹುಶಃ ಹಂಸಲೇಖ ಅವರು ರವಿಚಂದ್ರನ್ ಅವರಿಂದ ದೂರ ಆದ ನಂತರ ಬೇರೆ ಬೇರೆ ಸಿನಿಮಾಗಳಿಗೆ ಕೆಲಸ ಮಾಡಿದರೂ ಕೂಡ ಎಲ್ಲೋ ಒಂದು ಕಡೆ ಇಬ್ಬರಿಗೂ ಕೂಡ ತಮ್ಮದೇ ಆದಂತಹ ಆ ಒಂದು ಛಾಪನ್ನು ಮೂಡಿಸಲಿಕ್ಕೆ ಬಹುಶಃ ಸಾಧ್ಯ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಹಂಸಲೇಖ ಅವರು ಸಂಗೀತ ನೀಡಿದಂತಹ ಯಶಸ್ವಿ ಹಾಡು ಯಾವುದು ಅಂತ ನೋಡಿದ್ರೆ ನಾವು ಮತ್ತೆ 25 ವರ್ಷಗಳ ಹಿಂದಕ್ಕೆ ಹೋಗಬೇಕಾಗತ್ತೆ. ಈ ಮಧ್ಯದಲ್ಲಿ ಹಂಸಲೇಖ ಅವರು ಅಚ್ಚುವತ್ತಿದಂತಹ ಯಾವುದಾದ್ರೂ ಮತ್ತೊಂದು ಗೀತೆಯ ಹೆಸರನ್ನು ಹೇಳೋದಕ್ಕೆ ನಮಗೆ ಸಿಗೋದೇ ಇಲ್ಲ. ಯಾಕಂತ ಹೇಳಿದರೆ ಮತ್ತೆ ಅದೇ ಉತ್ತರ, ರವಿಚಂದ್ರನ್ ಅವರಿಂದ ದೂರ ಆದ ನಂತರ ಬಹುಶಃ ಹಂಸಲೇಖ ಅವರಿಗೆ ಮತ್ತಷ್ಟು ಅದ್ಭುತ ಹಾಡುಗಳನ್ನು ಕೊಡಲಿಕ್ಕೆ ಸಾಧ್ಯವೇ ಆಗಲಿಲ್ವೇನೋ. ಹಾಗೆಯೇ ರವಿಚಂದ್ರನ್ ಅವ್ರಿಗೂ ಕೂಡ ಹಂಸಲೇಖ ಅವರಿಂದ ದೂರ ಆಗಿ ತಮ್ಮ ಸಿನಿಮಾಗಳಿಗೆ ತಾವೇ ಸಂಗೀತ ನಿರ್ದೇಶನ ಮಾಡಿದರೂ ಕೂಡ ಆ ಒಂದು ಸಿಗ್ನೇಚರ್, ಆ ಪ್ರೇಮಲೋಕ ಇರಬಹುದು, ರಣಧೀರ ಇರಬಹುದು, ಅಣ್ಣಯ್ಯ ಇರಬಹುದು, ರಾಮಾಚಾರಿ ಇರಬಹುದು,
ಚಿಕ್ಕ ಯಜಮಾನರು ಇರ್ಬೋದು, ಪ್ರೀತ್ಸೋ ತಪ್ಪ ಇರ್ಬೋದು, ಮಾಂಗಲ್ಯಂ ತಂತು ನಾನೇನ ಇರಬಹುದು, ಕಿಂದರಿ ಜೋಗಿ, ಈ ಸಿಗ್ನೇಚರ್ ಸಾಂಗ್ಸ್ ಅಂತ ಏನು ಹೇಳ್ತೀವಿ, ಆ ಹಾಡುಗಳನ್ನು ಇವತ್ತಿಗೂ ಕೂಡ ಇಬ್ಬರು ಬೇರಾದ ನಂತರ ರವಿಚಂದ್ರನ್ ಅವ್ರಿಗೂ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಇದು ನಿಜಕ್ಕೂ ಕನ್ನಡ ಚಿತ್ರರಂಗ ಇದರಿಂದ ಸಾಕಷ್ಟು ಕಳೆದುಕೊಳ್ತು. ಕನ್ನಡ ಪ್ರೇಕ್ಷಕರು ಕೂಡ ಕಳೆದುಕೊಂಡ್ರು, ರವಿಚಂದ್ರನ್ ಅವರು ಕೂಡ ಕಳೆದುಕೊಂಡ್ರು, ಹಂಸಲೇಖ ಅವರು ಕಳೆದುಕೊಂಡ್ರು. ಇದರಿಂದ ಯಾರಿಗೂ ಕೂಡ ಲಾಭ ಆಗಲೇ ಇಲ್ಲ. ಕೊನೆಯದಾಗಿ ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಹೇಳುವ ಮೂಲಕ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಯಾಕಂತ ಹೇಳಿದರೆ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ನಡುವೆ ವಯಸ್ಸಿನ ಅಂತರ ನನಗೆ ಗೊತ್ತಿರೋ ಹಾಗೆ 6-7 ವರ್ಷಗಳ ವಯಸ್ಸಿನ ಅಂತರ. ರವಿಚಂದ್ರನ್ ಅವರಿಗಿಂತ ಹಂಸಲೇಖ ಅವರು ವಯಸ್ಸಿನಲ್ಲಿ ದೊಡ್ಡವರು. ಆದರೂ ಕೂಡ ಅವರು ರವಿಚಂದ್ರನ್ ಅವ್ರನ್ನ ಯಜಮಾನರು ಅಂತಲೇ ಸಂಬೋಧಿಸ್ತಿದ್ರು. ಅದಕ್ಕೆ ಕಾರಣ ಹಂಸಲೇಖ ಅವರು ಪ್ರೇಮಲೋಕಕ್ಕಿಂತ ಮೊದಲು ಒಂದು ಸಿನಿಮಾಗೇನೋ ಸಂಗೀತ ನೀಡಿದರು ಮತ್ತು ಅವರು ಬರೆದಂತಹ ಒಂದು ಗೀತೆ ಯಶಸ್ವಿಯಾಗಿತ್ತು. ಅದೊಂದು ಗೀತೆ ಬಿಟ್ಟರೆ ಹಂಸಲೇಖ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮ ಛಾಪನ್ನು ಒತ್ತಿರಲಿಲ್ಲ. ನೀನಾ ಭಗವಂತ ಅನ್ನುವಂತಹ ಹಾಡು ಇವತ್ತಿಗೂ ಕೂಡ ಜನಪ್ರಿಯತೆ ಇದೆ, ಅತ್ಯಂತ ಯಶಸ್ವಿ ಹಾಡು. ಆದರೆ ಪ್ರೇಮಲೋಕ ಸಿನಿಮಾಗೆ ಸಂಗೀತ ನೀಡಿದ ನಂತರ ರವಿಚಂದ್ರನ್ ಅವರ ಜೊತೆ ಅವರ ಕಾಂಬಿನೇಷನ್ ಶುರುವಾದ ನಂತರ ಹಂಸಲೇಖ ಅವರಿಗೆ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಅವರು ರವಿಚಂದ್ರನ್ ಅವರಿಗೆ ಆ ಕ್ರೆಡಿಟನ್ನು ಕೊಡ್ತಾ ಇದ್ದರು, ನಮ್ಮ ಯಜಮಾನರು ಅಂತ ಕರಿತಾ ಇದ್ದರು, ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರೂ ಕೂಡ. ಹಾಗೆಯೇ ರವಿಚಂದ್ರನ್ ಅವರ ವಿಚಾರಕ್ಕೆ ಬಂದರೆ, ರವಿಚಂದ್ರನ್ ಅವರು ಯಾವುದೇ ವೇದಿಕೆಯಲ್ಲಿ ಹೇಳಿದರೂ ಕೂಡ ಒಂದು ಮಾತನ್ನು ಅವರು ಹೇಳ್ತಾ ಇದ್ದರು, ಎಸ್ ನನ್ನಲ್ಲಿ ಟ್ಯಾಲೆಂಟ್ ಇತ್ತು, ಸಿನಿಮಾದಲ್ಲಿ ಏನನ್ನಾದರೂ ಮಾಡುವಂತಹ ಛಾತಿ ಇದ್ದಾಗಿಯೂ ಕೂಡ ನನಗೆ ಸರಿಯಾದ ಜುಗಲ್ಬಂದಿ ಸಿಗದೇ ಇದ್ದಿದ್ರೆ ಬಹುಶಃ ಅದು ಆಗ್ತಾ ಇರಲಿಲ್ಲ. ಹಂಸಲೇಖ ಅವರು ನನ್ನ ಸಿನಿಮಾದ ಒಳಕ್ಕೆ ಬರದೇ ಹೋಗಿದ್ದರೆ, ಬಹುಶಃ ನನ್ನ ಸಿನಿಮಾಗಳಿಗೆ ಸಂಗೀತ ನೀಡದೆ ಹೋಗಿದ್ದರೆ ನನಗೆ ಈ ಒಂದು ಯಶಸ್ಸು ಸಿಗ್ತಿತ್ತು ಇಲ್ವೋ ನನಗೆ ಗೊತ್ತಿಲ್ಲ. ಮತ್ತು ಅವರಿಂದಾಗಿಯೇ ನನ್ನೊಳಗಿನ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಜಾಗೃತಗೊಂಡ, ಅಂದರೆ ಸಾಹಿತ್ಯವನ್ನು ಗ್ರಹಿಸುವಂತಹ, ಸಂಗೀತವನ್ನು ಗ್ರಹಿಸುವಂತಹ ಒಬ್ಬ ವ್ಯಕ್ತಿ ಜಾಗೃತಗೊಂಡಿದ್ದೇ ಹಂಸಲೇಖ ಅವರು ನನ್ನ ಸಿನಿಮಾಗೆ ಸಂಗೀತ ನೀಡಿದ ನಂತರ ಅಂತ. ಸೊ ಇದು ಇಬ್ಬರು ಒಬ್ರಿಗೊಬ್ಬರಿಗೆ ಕೊಡ್ತಾ ಇದ್ದಂತಹ ಕಾಂಪ್ಲಿಮೆಂಟು. ಇವತ್ತಿಗೂ ಕೂಡ ಆ ಒಂದು ಗೌರವವನ್ನು ಉಳಿಸ್ಕೊಂಡಿದ್ದಾರೆ. ಆದರೂ ಕೂಡ ಕಾರಣವೇ ಇಲ್ಲದೆ ಇವರಿಬ್ಬರು ಬೇರೆ ಆಗಿದ್ದು ಅವರಿಬ್ಬರಿಗೂ ಕೂಡ ವೈಯಕ್ತಿಕವಾಗಿ ನಷ್ಟ ಆಗಿದೆ, ಕನ್ನಡ ಚಿತ್ರರಂಗಕ್ಕೂ ದೊಡ್ಡ ನಷ್ಟ ಆಗಿದೆ, ಕನ್ನಡ ಸಿನಿಮಾ ಸಂಗೀತ ಪ್ರೇಮಿಗಳಿಗೂ ಕೂಡ ಬಹಳ ದೊಡ್ಡ ನಷ್ಟ ಆಗಿದೆ. ಇನ್ನು ಮುಂದೆ ಆದರೂ ಕೂಡ ಇವರಿಬ್ಬರು ಮತ್ತೆ ಒಟ್ಟಿಗೆ ಕೆಲಸ ಮಾಡುವಂತಾಗಲಿ. ಈಗೇನು ಕಾರ್ಯಕ್ರಮ ನಡೀತಾ ಇದೆ ಕ್ರೇಜಿ ಬ್ರಹ್ಮ ಅನ್ನುವಂತಹ ಈ ಒಂದು ಕಾರ್ಯಕ್ರಮ ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲಾಗಲಿ, ಮತ್ತು ಈ ಜುಗಲ್ಬಂದಿಯಲ್ಲಿ ಇನ್ನೊಂದಷ್ಟು ಸಿನಿಮಾಗಳು ಬರಲಿಕ್ಕೆ ಈ ಒಂದು ಕಾರ್ಯಕ್ರಮ ಮುನ್ನುಡಿಯಾಗಲಿ ಅನ್ನೋದೇ ನಮ್ಮೆಲ್ಲರ ಆಶೆಯಾಗಿದೆ. ಮತ್ತು ನಮ್ಮ ಡೈಲಿ ಮಾಧ್ಯಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪ್ರತಿಯೊಂದು ಕಂಟೆಂಟ್ ಅಪ್ಡೇಟ್ಗಾಗಿ ಬೆಲ್ ಬಟನನ್ನು ಒತ್ತಿ, ಮತ್ತು ಪ್ರತಿ ಕಂಟೆಂಟ್ ಬಂದಾಗಲೂ ಕೂಡ ನಿಮಗೆ ಈ ವಿಡಿಯೋವನ್ನು ನೋಡಿದ ನಂತರ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಅದು ನಮಗೆ ಸ್ಫೂರ್ತಿಯಾಗುತ್ತೆ ಮುಂದಿನ ಕಂಟೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲ್ನಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.